ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಪ್ರಶ್ನೋತ್ತರ ಈಗಾಗಲೇ ಚರ್ಚೆ ಮಾಡಿದಂಗೆ ವಿಪಕ್ಷ ನಾಯಕರೇ, ಈಗ ನಾವು ಅಲ್ಲಿ ಈಗ ನಾವು ಚರ್ಚೆ ಮಾಡಿ ಬಂದಿದ್ದೀವಿ. ನಾವೀಗ ಚರ್ಚೆ ಮಾಡಿ ಬಂದಿದ್ದೀವಿ. ಈಗ ಯಾವುದು ಕಡ್ತಕ್ಕೆ ಹೋಗ್ಬೇಡಿ. ಈಗ ವಿರೋಧ ನಾಯಕರೇ, ನಾವು ಚರ್ಚೆ ಮಾಡಿ ಬಂದು ಅಲ್ಲ ಒಂದು ನಿಮಿಷ, ನಾವು ಚರ್ಚೆ ಮಾಡಿ ಬಂದು ಅವ್ರು ಉತ್ತರ ಕೊಡ್ತೀವಿ ಹೇಳಿದೀವಿ. ಅದನ್ನ ಪ್ರಶ್ನೆ ಉತ್ತರ ತಗೊಳ್ಳಕ್ಕೆ ಅವಕಾಶ ಮಾಡ್ಬೇಕು. ಆಯ್ತು ಬಿಡಿ, ಆಯ್ತು ಬೇರೆ ವಿಷಯ. ಆಯ್ತು, ಓಕೆ. ಹಾಗಾದ್ರೆ ಹದಿಮೂರು ವಿಷಯನೂ ಬೇಡವಾ? 15 ವಿಷಯಕ್ಕೂ ಚರ್ಚೆ ಬೇಡವಾ? 13 ವಿಷಯ ಚರ್ಚೆಗೂ ಬೇಡವಾ ನಿಮ್ಗೆ? ಆಯ್ತು, ಈಗ ತಾನೇ ಕ್ವಶನ್ ತಗೊಳ್ಳೋಣ. ಆಯ್ತು, ಚರ್ಚೆ ಬೇಕು ಅಂತ ಹೇಳಿ ಅದ್ರ ಉತ್ತರ ಬೇಡವಾ ನಿಮ್ಗೆ? ಈಗ ಪ್ರಶ್ನೆ ತಗೋಬೇಕಲ್ಲ, ಈಗ ಕ್ವಶನ್ ಅವ್ರು ತಗೋಬೇಕಲ್ಲ. ಈಗ ಆಯ್ತು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು. ಆಯ್ತು. ಅದು ಕೂತ್ಕೊಳ್ತೀರಾ? ದಯವಿಟ್ಟು ಕೂತ್ಕೊಳ್ಳಿ, ಹೇಳ್ತೀರಾ? ಮನುಷ್ಯ ಕೂತ್ಕೊಳ್ಳಿ. ಈಗ ನಾವು ನಮ್ಮ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಒಪ್ಕೊಂಡು ತಾವು ಬಂದು ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅಂತ ತಾವು ಹೇಳಿದಿರಾ ಇಲ್ವಾ? ಅಲ್ಲ, ಕೇಳಿದಿರಾ ಇಲ್ಲ ನೀವು? ಇಮಿಡಿಯೇಟ್ ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಬಂದು ಉತ್ತರ ಕೊಡ್ತೀನಿ ಹೇಳೋ ಮಾತನ್ನು ಹೇಳಿದ್ದಾರೆ. ಇಮಿಡಿಯೇಟ್ಲಿ ಇಲ್ಲಿ ಬಂದು ಮತ್ತೆ ನೀವು ಅಲ್ಲ, ಒಂದು ನಿಮಿಷ ನಮ್ಮ ಸಭೆಗೆ ಒಂದು ಗೌರವ. ನಾವು ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಅದು ನೀವು ಭಾಗಿಯಾಗಿದ್ರಿ, ಚರ್ಚಕರು ಭಾಗಿದ್ರು, ಹೇಳಿದ್ರು ಕ್ವಶನ್ ಅವ್ರು ತಗೊಳ್ಳೋಣ. ಅದಾದ್ಮೇಲೆ ಅವ್ರು ಬಂದು ಮಂತ್ರಿಗಳು ಉತ್ತರ ಕೊಡ್ತೀನಿ ಹೇಳೋಣ ಮಾತನ್ನು ಹೇಳಿ ತಾವು ಇಲ್ಲಿ ಬಂದಿದ್ದೀರಲ್ವಾ? ಅದನ್ನ ನಿಭಾಯಿಸ್ಬೇಕಲ್ಲ ನೀವು. ದಯವಿಟ್ಟು ಕ್ವಶನ್ ಅವ್ರು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮಿಕ್ಕಿದ್ದು ಇದೇ ಸಮಯ ಇದೆ, ಎಲ್ಲೋಗ್ತಿಲ್ಲ. ಈ ಸರ್ಕಾರ ಇದ್ದೇ ಇರುತ್ತೆ, ನಾನು ಕೂಡ ಇಲ್ಲೇ ಇರ್ತೀನಿ. ಅದೇ ಈ ಕ್ವಶನ್ ತಗೊಳ್ಳೋಣ. ಅದಾದ್ಮೇಲೆ ಫಸ್ಟ್ ಇಶ್ಯೂ ಅಂತ ತಗೊಂಡಿದ್ದೀರ ನೀವು, ಫಾರೆಸ್ಟ್ ಇಶ್ಯೂನ, ಅದನ್ನ ಉತ್ತರ ಕೊಡ್ತಾರೆ. ಅದಾದ್ಮೇಲೆ ಮುಂದೆ ಏನು ತಗೋಬೇಕು ತಗೊಳ್ಳಿ ನೀವು ಅಷ್ಟೇ. ಇಲ್ಲ ಮಾನ್ಯ ಸಭಾಪತಿಗಳೇ, ಈಗಾಗಲೇ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇವ್ರು ಕೋರ್ಟ್ಗಿಂತ ದೊಡ್ಡ ಜನವ ಬರೋ ರಾಜೀನಾಮೆ ಬಂದಿದ್ದಾರೆ. ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ಇವರು ಯಾರು ಕೇಳಲಿಕ್ಕೆ? ಕೋರ್ಟ್ ಆದೇಶ ಬಂದಿದೆ. ಇವರು ಯಾರು? ನೀವು ಕೋರ್ಟಲ್ಲಿ ಹೋಗಿ ಕೇಳಿ. ಬಡತಿನಲ್ಲಿ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿ. ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಈ ದೇಶ ಸಂವಿಧಾನ ಮತ್ತು ಕೋರ್ಟ್ ಇದ್ದಾಗ ಇವರು ಯಾರು? ಇವರು ಬರೋ ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾರೆ. ಆಯ್ತು ಹಾಗಾದ್ರೆ ನಿಮ್ಗೆ ಪ್ರಶ್ನೋತ್ತರ ಬೇಡವಾ ನಿಮ್ಗೆ? ಕ್ವಶನ್ ಬೇಗ ಬೇಡವಾ ನೀವು? ಮತ್ತೆ ನೀವು ಅದನ್ನು ಒಪ್ಕೊಂಡು ಬಂದ್ಮೇಲೆ ನೀವು ನಾನು ಪ್ರಶ್ನೋತ್ತರ ಕಲಾಪ ತೆಗೆದುಕೊಂಡು ಹೇಮಲತಾ ನಾಯಕ್ ಮೂರು ಸಲ ಕರೆದೀನಿ. ಕೇಶವ ಪ್ರಸಾದ್ ವಿವೇಕಾನಂದ ಅವರು ಶಶೀಲ್ ನಮೋಶಿ ಸನ್ಮಾನ್ಯ ಸಭಾಪತಿಗಳೇ, ರಾಮೋಜಿ ಗೌಡ್ರು ಕೇಳ್ರಿ. ನೀವು ಕುತ್ಕೊಳ್ಳಿ. ಚುಕ್ಕೆ ಗುರುತಿನ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು.
ನಾನು ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಮಂತ್ರಿಗಳು ಉತ್ತರ ಕೊಡಿ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇತ್ತು ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ವಿತರಿಸಲು ಒಂದು ಮೊಟ್ಟೆ ಖರೀದಿ ಎಷ್ಟು ಅಂತ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ, 6 ರೂಪಾಯಿ ಅಂತೇಳಿ. ಆದ್ರೆ ಸನ್ಮಾನ್ಯ ಸಭಾಪತಿಗಳೇ ನೀವು ಕೂತ್ಕೊಳ್ರಿ. ಸರ್ ಜಗಪ್ರವರು ಕೂತ್ಕೊಳ್ರಿ. ಸನ್ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಇದೆ. ಇದು ಒಂದು ಮೊಟ್ಟೆ 6 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ ಈಗ ಸುಮಾರು 1 ವರ್ಷದಿಂದ ಸನ್ಮಾನ್ಯ ಸಭಾಪತಿಗಳೇ ಮೊಟ್ಟೆ ಬೆಲೆ 7 ರೂಪಾಯಿಯಿಂದ ಮೇಲೆ ಇದೆ. ಅಂದ್ರೆ ಈಗ ಹತ್ರ 8-8.5 ರೂಪಾಯಿ ಇದೆ ಮಾನ್ಯ ಸಭಾಪತಿಗಳೇ. ಆದ್ರೆ ಸನ್ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಇದು ಸರಾಸರಿ ನೋಡಿದ್ರೆ 6 ರೂಪಾಯಿ ಬರುತ್ತೆ ಅಂತ. ಇದರಲ್ಲಿ ಸನ್ಮಾನ್ಯ ಸಭಾಪತಿಗಳೇ 6 ರೂಪಾಯಿ ಅಲ್ಲ, 5 ರೂಪಾಯಿ ಮಾತ್ರ ಆ ಮುಖ್ಯ ಗುರಿ ಸೇರ್ತದೆ. ಅದೇ ಕನಿಷ್ಠ 2 ರೂಪಾಯಿಯನ್ನ ಡಿಫರೆನ್ಸ್ ಮಾಡಿದರೆ ಆ ಕೈಯಿಂದ ಕೊಡಬೇಕಾಗುತ್ತೆ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ತಕ್ಷಣ ಸರ್ಕಾರ ಏನಿವತ್ತು ಸರಾಸರಿ 8 ರೂಪಾಯಿ ಇದೆ, 9 ರೂಪಾಯಿ ಇದೆ, 7 ರೂಪಾಯಿ ಇದೆ, ಅದನ್ನ ದಯಮಾಡಿ ಏನು ಮಾರುಕಟ್ಟೆ ದರ ಇದೆ ಆ ಮಾರುಕಟ್ಟೆ ದರದಲ್ಲಿ ಕೊಡಬೇಕು. ಇಲ್ಲ ಅಂದ ಪಕ್ಷದಲ್ಲೇ ಯಾವ್ದಾದ್ರು ಒಂದು ಏಜೆನ್ಸಿ ಕೊಟ್ಟರು ಪರವಾಗಿಲ್ಲ. ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ಅವರಿಗೆ ಆರ್ಥಿಕ ಹೊರೆ ಒಂದ್ ಕಡೆ ಆಗ್ತಾ ಇದೆ, ನಿರಂತರ ಬಂದಿದೆ, ನಿರಂತರ ತೊಂದರೆ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಆದ್ರೆ ಏನಾಗಿದೆ ಸಭಾಪತಿಗಳೇ, 2 ಟೈಮ್ ಅದಕ್ಕೆ ಇವರನ್ನ ಫೇಸ್ ಇಂಟರ್ವ್ಯೂ ಮಾಡಬೇಕಾಗ್ತದೆ. ಹಾಗಾಗಿ 1 ಗಂಟೆ 2 ಗಂಟೆ ಬೇಕಾಗ್ತದೆ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ಅದನ್ನು ಒಂದು ಸಾರಿ ಮಾಡಬೇಕು. ಈಗಾಗಲೇ ಶಿಕ್ಷಕರಿಗೆ ಅನೇಕ ಹೊರೆ ಆಗಿದೆ. ಈಗಾಗಲೇ ನಮಗೆ SIR ಬಂದಿದೆ, ಸೆನ್ಸಸ್ ಬಂದಿದೆ, ಜಾತಿ ಗಣತಿ ಬಂದಿದೆ. ಸುಮಾರು 3-4 ತಿಂಗಳಿಂದ ಯಾರು ಪಾಠ ಮಾಡಕ್ ಆಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಏನು SIR ಇವತ್ತು ಮುಗಿತಾ ಇದೆ, ಈ SIR ದಯಮಾಡಿ ನಮ್ಮ ಶಿಕ್ಷಕರ ತೊಂದರೆಸಬೇಕು. ಸುಮಾರು 4 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಕಲಿಕೆ ಆಗ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂತ ದಯಮಾಡಿ ಮಂತ್ರಿಗಳು ಉತ್ತರ ಕೊಡಿ. ಮಾನ್ಯ ಸಭಾಪತಿಗಳೇ, ಏನು ಸದಸ್ಯರು ಹೇಳಿದ್ದಾರೆ ಅದು ಮೊಟ್ಟೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಲೆವೆಲ್ನಲ್ಲಿ ಎಷ್ಟು ಪ್ರೈಸ್ ಇರುತ್ತಾ ಅದನ್ನ ನಾವು ಯೂಶಲಿ ಫಿಕ್ಸ್ ಮಾಡೋದು. ಹೋದ ವರ್ಷಕ್ಕೆ ಈ ವರ್ಷಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದ್ರ ಮಧ್ಯೆ ಏನಾಗಿದೆ, ಕೆಲವು ಕಡೆಗೆ ಅಟೆಂಡೆನ್ಸ್ ಕಮ್ಮಿ ಇದ್ದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು ಇಷ್ಟು ದಿವಸ. ಈಗ ನಾವು ಇದು ಏನು ಫೇಶಿಯಲ್ ಅಟೆಂಡೆನ್ಸ್ ಬಂದ ಮೇಲೆ ಸ್ವಲ್ಪ ಕೆಲವು ಕಡೆಗೆ ಎಲ್ಲಿ ಅಟೆಂಡೆನ್ಸ್ 100% ಇದೆ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಗೊತ್ತಿದೆ. ಹೋದ ತಿಂಗಳು ಕೂಡ ನನ್ನ ನ್ಯಾಷನಲ್ ಲೆವೆಲಲ್ಲೂ ಕೂಡ 7 ರೂಪಾಯಿ 10 ಪೈಸಾ ಬಂದಿದೆ. ಮತ್ತೆ ಆಗಸ್ಟ್ ಅಲ್ಲಿ ಅಂದ್ರೆ ಈಗ ಈ ಮಂತು 5 ರೂಪಾಯಿ 33 ಕಡೆ ಇದೆ. ಒಂದು ಮೈಸೂರಲ್ಲಿ 5 ರೂಪಾಯಿ 93 ಇದೆ. ನಾನು ಇದನ್ನ ಯಾವ ರೀತಿ ಅಂತೇಳಿ ನೋಡಿಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೊತೆ ನೋಡಿಕೊಂಡು, ಯಾಕಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಆಗಿರೋದು ನಿಜಾನೇ. ನಾವು ಅಟೆಂಡೆನ್ಸ್ ಟೈಪ್ ಮಾಡೋದ್ರಿಂದ ಇವಾಗ ಸೊ ಅದು ಜೆನ್ಯೂನಿಟಿ ಬರ್ತಾ ಇದೆ. ಜೆನ್ಯೂನಿಟಿ ಬಂದಿರೋದ್ರಿಂದ ಆದಷ್ಟು ಬೇಗ ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ನೋಡಿ ಮಾತಾಡಿ ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೈನಾನ್ಸ್ ಬೇಕಾಗ್ತದೆ ಇದಕ್ಕೆ. ನಾನು ಆದಷ್ಟು ಬೇಗ ನನ್ನ ಇಲಾಖೆಗೆ ನಾನು ಫೈನಾನ್ಸ್ ಅವ್ರ ಜೊತೆಗೆ ಮಾತಾಡಿಕೊಂಡು ಮುಂದಿನ ಕ್ರಮವನ್ನು ತಗೊಂಡು ಹೋಗ್ತಕ್ಕಂಥದ್ದು ನಾನು ಆದಷ್ಟು ಬೇಗ ತೀರ್ಮಾನ. ಈಗ ಹಿಂದಿನ ತಿಂಗಳು 6 ರೂಪಾಯಿ 7 ರೂಪಾಯಿ ಅಂತ ಹೇಳ್ತಾ ಇದ್ರೆ ಮಾನ್ಯ ಸಭಾಪತಿಗಳೇ, ಆದ್ರೆ ಅಲ್ಲೇ 2 ರೂಪಾಯಿ ಕೈಯಿಂದ ಬಿತ್ತು. ಆದ್ರೆ ಮುಂದೆ ಈ ಮಂತ್ ಅಲ್ಲಿ 8-8.5 ರೂಪಾಯಿ ಆಗಿದೆ ಮಾನ್ಯ ಸಭಾಪತಿಗಳೇ. ಈಗ ಈ ಮಂತ್ ಜಾಸ್ತಿ ಆಗಿದೆ. ಹಾಗಾಗಿ ಆವಾಗ 3 ರೂಪಾಯಿ ಡಿಫರೆನ್ಸ್ ಬರುತ್ತೆ. ಇಲ್ಲ, ನಾನು ಸುಮಾರು 10 ಜನ ಕ್ವಶನ್ ಮಾಡಿ ಇದು ಮಾಡಿದ್ದೇನೆ. ಹಾಗಾಗಿ ದಯಮಾಡಿ ನಾವೇನು